ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ಪರ್ಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಬಾರ್ಡರ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. 2 ಸ್ಟೆಪ್ಪಲ್ಲಿ ಹಾಕೋದು ಈ ಡಿಸೈನು. ಸೊ ಅದಕ್ಕೆ ಫಸ್ಟ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನಾವೇನು ಸೆಕೆಂಡ್ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ 2 ದಾರ 1 ಸರ್ತಿ ತೆಗೀರಿ, ಮತ್ತು 2 ದಾರ 1 ಸರ್ತಿ ತೆಗೀರಿ. ಇದಕ್ಕೆ ಡಬಲ್ ಕ್ರೋಶ ಅಂತಾರೆ. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಈಗ ಮಾಡಿ ಡಬಲ್ ಕ್ರೋಶದ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಹೀಗೆ ತೆಗಿಬೇಕು. ಸೊ ಇಲ್ಲಿ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ನಾನು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನಾವೇನು ಒಂದು ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲಿ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊಂಡೋಗಿ ಒಂದೇ ಲೆಂತಲ್ಲಿ ಮಾಡಿ, ಅಂದ್ರೇ ಈ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಟೋಟಲಾಗಿ ನಾನಿಲ್ಲಿ 7 ಡಬಲ್ ಕ್ರೋಶ ಮಾಡಿದ್ದೀನಿ. ಆ 2 ಚೈನ್ ಹಾಕಿದ್ದೀವಲ್ಲ ಫಸ್ಟು, ಆ 2 ಚೈನು ನಾನು ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಟೋಟಲಾಗಿ ಇಲ್ಲಿ 8 ಡಬಲ್ ಕ್ರೋಶ. ಆ 2 ಚೈನ್ ಬಿಟ್ಟು 7 ಡಬಲ್ ಕ್ರೋಶ ಹಾಕಬೇಕು. ಬಟ್ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಹಾಕುವಾಗ 8 ಡಬಲ್ ಕ್ರೋಶ ಹಾಕಬೇಕು. ಯಾಕಂದರೆ ನಾನಿಲ್ಲಿ 2 ಚೈನು ಕೂಡ ಕನ್ಸಿಡರ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಲಾಸ್ಟಲ್ಲಿ ನೀವು ಎಲ್ಲ ಕಡೆ ಬೇರೆ ಕಡೆ 8 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ 8 ಡಬಲ್ ಕ್ರೋಶ ಹಾಕಿದ್ದೀನಿ. ಸೊ 1 2 3 4 5 6 7 8 ಡಬಲ್ ಕ್ರೋಶ ಆಗಿದ್ದಾವೆ. ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲಿ ಈ ರೀತಿ ಡಿಸೈನ್ದು ಪರ್ಲ್ ಡಿಸೈನ್ ಇರೋ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬೇರೆ ಗೋಲ್ಡನ್ ಕಲರ್ ಬೀಡ್ ಈ ರೀತಿ ಯೂಸ್ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಟ್ರೇಟಾಗಿ ನೋಡಿಕೊಂಡು ಆ ಬೀಡ್ ಎಷ್ಟು ಸೈಜ್ ಇರುತ್ತಲ್ಲ ಅಷ್ಟು ಸ್ಟ್ರೇಟಾಗಿ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ ಡಬಲ್ ಕ್ರೋಶ ಮಾಡಬೇಕು. ಸೊ ನೀವು ಇಲ್ಲಿ ಬೀಡ್ ಆ್ಯಡ್ ಮಾಡಿದ ಮೇಲೆ ಡೈರೆಕ್ಟಾಗಿ ಲಾಕ್ ಮಾಡೋ ಹೋಗಿಲ್ಲ, ಡಬಲ್ ಕ್ರೋಶ ಮಾಡಿನೇ ಲಾಕ್ ಮಾಡಬೇಕು ಈ ರೀತಿ. ಸೊ ಇಲ್ಲಿ ಕಂಟಿನ್ಯೂ ಈಗ ನೆಕ್ಸ್ಟು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈಗ ಮಾಡಿದ ಡಬಲ್ ಕ್ರೋಶದ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲಿ ಕೂಡ 8 ಡಬಲ್ ಕ್ರೋಶಗಳನ್ನ ಮಾಡಬೇಕು. 8 ಡಬಲ್ ಕ್ರೋಶನೇ ಮಾಡಿ, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ. ಯಾಕಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತ ಹೇಳಿ. ಸೊ 8 ಡಬಲ್ ಕ್ರೋಶಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೀವು ಬೀಡ್ ಬೇಕಂದರೆ ಬೇರೆದು ಯೂಸ್ ಮಾಡ್ಬೋದು, ನಿಮಗೆ ಬೇಕಾದ ಡಿಸೈನ್ ಬೀಡನ್ನ ಯೂಸ್ ಮಾಡ್ಬೋದು. ಬಟ್ ಬಿಗ್ ಸೈಜ್ ಬೀಡ್ ಯೂಸ್ ಮಾಡಿ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಮಾಲ್ ಸೈಜ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬೀಡ್ ಆದಮೇಲೆ 8 ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಇನ್ನೊಂದು ಬೀಡ್ ಆ್ಯಡ್ ಮಾಡಬೇಕು, ಮತ್ತು ಡಬಲ್ ಕ್ರೋಶ. ಸೊ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಮತ್ತು ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಇಲ್ಲಿ ಕಂಪಲ್ಸರಿ ಬೀಡನ್ನ ಲಾಕ್ ಮಾಡಲೇಬೇಕು. ಯಾಕಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಬೀಡ್ ಹಿಂದಿರೋ ದಾರದಲ್ಲಿ ನಾವು ವರ್ಕ್ ಮಾಡೋದು. ಸೊ ಕಂಪಲ್ಸರಿ ಬೀಡನ್ನ ಲಾಕ್ ಮಾಡಿನೇ ಆಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದು ಬೀಡಷ್ಟು ಸೈಜ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲಿ ಸ್ಟ್ರೇಟಾಗಿ ಬೀಡ್ ಎಷ್ಟು ಬರುತ್ತೆ ಸೈಜ್ ನೋಡಿ ಅಷ್ಟೇ ಮಾಡ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ದೂರ. ಸೊ ಇಲ್ಲೂ ಕೂಡ ಕಂಟಿನ್ಯೂ 8 ಡಬಲ್ ಕ್ರೋಶಗಳನ್ನ ಮಾಡಬೇಕು. ಫಸ್ಟಷ್ಟೇ 7 ಮಾಡಬೇಕು. ಸೊ ಈಗ ಪೂರ್ತಿ ಕಂಟಿನ್ಯೂ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸ್ತಿದೆ ಫಸ್ಟ್ ಸ್ಟೆಪ್ ಪೂರ್ತಿ ಹಾಕಿದ ಸೊ ಎಂಡಲ್ಲಿ 8 ಡಬಲ್ ಕ್ರೋಶ ಆದಮೇಲೆ 2 ಎಕ್ಸ್ಟ್ರಾ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟು ಮತ್ತೆ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಸೆಕೆಂಡ್ ಸ್ಟೆಪ್ಗೆ ಬೇರೆ ಕಲರ್ ತೊಗೊಂಡಿದ್ದೀನಿ ನಾನು ದಾರ. ನೀವು ಸೀರೆ ಮ್ಯಾಚಿಂಗ್ ಯಾವ ಕಲರ್ ಇರುತ್ತೆ ಆ ಕಲರ್ ತೊಗೊಂಡು ಫಸ್ಟ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಿ. ಇಲ್ಲಿ 2 ಚೈನ್ ಆದಮೇಲೆ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ, ಅಲ್ಲೊಂದು ಸರ್ತಿ ಲಾಕ್ ಮಾಡಿ. ಸೊ ಟೋಟಲಾಗಿ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಇಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸ್ತಿದ್ದಾವೆ ನೋಡಿ. ಡಬಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ. ಆ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ 1, ಇದಕ್ಕೆ ಸಿಂಗಲ್ ಕ್ರೋಶ ಅಂತಾರೆ. ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1, ಈ ರೀತಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಯಾವುದೇ ದಾರ ಸುತ್ಕೊಳ್ಳೋ ಹಾಗಿಲ್ಲ ನೀಡಲ್ ಮೇಲೆ, ಡೈರೆಕ್ಟಾಗಿ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡ್ಕೋಬೇಕು. ನೆಕ್ಸ್ಟ್ 4 ಕಂಬ ಹಾಗೆ ಇಟ್ಟಿರ್ಬೇಕು ಅದನ್ನ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸುತ್ತಿ ಈ ಬೀಡ್ ಹಿಂದೆ ದಾರ ಇರುತ್ತೆ, ಆ ದಾರದೊಳಗಡೆ ನೀಡಲ್ ಹಾಕಿ ದಾರ ತಂದು ಮತ್ತೆ ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಬೀಡ್ ಹಿಂದೆ ದಾರ ಇರುತ್ತೆ 6 ಎಳೆ ದಾರ,
ಆ 6 ಎಳೆ ದಾರಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಹೀಗೆ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಟೋಟಲಾಗಿ 6 ಡಬಲ್ ಕ್ರೋಶಗಳನ್ನ ಮಾಡಬೇಕು. ಸೊ ಫಸ್ಟ್ 4 ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ನೆಕ್ಸ್ಟ್ 4 ಡಬಲ್ ಕ್ರೋಶನ ಏನೂ ಹಾಕಬಾರ್ದು. ಸೊ ಹಾಗೆ ಈ ರೀತಿ ಕಂಬ ಬರುತ್ತೆ ಅದಕ್ಕೆ. ಸೊ ಇಲ್ಲಿ 6 ಡಬಲ್ ಕ್ರೋಶ ಹಾಕಿದ್ಮೇಲೆ ನೆಕ್ಸ್ಟ್ ನಾನು ಇಲ್ಲೊಂದು ಸ್ವಲ್ಪ ದಾರ ಮೇಲೆತ್ತಿ ಇನ್ನೊಂದು ಸ್ಮಾಲ್ ಸೈಜ್ ಪರ್ಲ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಮತ್ತು ಆ ಬೀಡ್ ಹಿಂದಿರೋ ದಾರದಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಈ ಸೈಡ್ ಕೂಡ 6 ಡಬಲ್ ಕ್ರೋಶಗಳನ್ನ ಮಾಡಬೇಕು. ಸೊ ನೀವಿಲ್ಲಿ 7 ಮಾಡಿದರೆ ಈ ಸೈಡ್ 7 ಆ ಸೈಡ್ 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೋದು. ಈ ನಂಬರ್ಸ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಬಟ್ ಫಸ್ಟ್ ಸ್ಟೆಪ್ಪಲ್ಲಿ ಹಾಕಿರ್ತೀವಲ್ಲ ಡಬಲ್ ಕ್ರೋಶ, ಅದನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ. 8 ಡಬಲ್ ಕ್ರೋಶ ಹಾಕಿ, ಯಾಕಂದರೆ ನಮ್ಗೆ ಈ ಸೈಡ್ 4 ಲಾಕ್ ಮಾಡಿದರೆ ಬೇಕು ಮತ್ತು ಈ ಸೈಡ್ ಇನ್ನೊಂದು ಕಂಬಕ್ಕೆ 4 ಬೇಕಾಗತ್ತೆ ಅದಕ್ಕೆ. ಸೊ ಇಲ್ಲಿ 6 ಡಬಲ್ ಕ್ರೋಶ ಹಾಕ್ಕೊಂಡ್ಮೇಲೆ 1 2 3 4 4th ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ ಆರ್ಚು. ಮತ್ತು ನೆಕ್ಸ್ಟು ಏನು ಡೈರೆಕ್ಟಾಗಿ ಏನು ಲಾಕ್ ಮಾಡೋ ಹೋಗಿಲ್ಲ, ಒಂದು ಸರ್ತಿ ಲಾಕ್ ಮಾಡಿದ್ವಲ್ಲ, ಈ ಸೈಡ್ 4 ಕಂಬ ಉಳಿದ್ವು. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಬೀಡ್ ಹಿಂದೆ ದಾರ ಇರುತ್ತೆ, ಅಲ್ಲಿ ಬೀಡ್ ಹಿಂದೆ ದಾರ ಇದ್ದಲ್ಲಿ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮತ್ತು 2 ದಾರ 1. ಸೊ ಇದೇ ರೀತಿ ಕಂಟಿನ್ಯೂ ಇಲ್ಲೂ ಕೂಡ 6 ಡಬಲ್ ಕ್ರೋಶ, 1 ಬೀಡು ಮತ್ತು 6 ಡಬಲ್ ಕ್ರೋಶ. ಸೊ ನೀವು ಫಸ್ಟು ಆರ್ಚಲ್ಲಿ ಎಷ್ಟು ಮಾಡಿರ್ತೀರ ಅಷ್ಟು ಮಾಡ್ಕೊಂಡು ಹೋಗಬೇಕು. 8 ಕಂಬ ಹಾಕಿರ್ತೀವಲ್ಲ, 4 ಕಂಬ ಆದಮೇಲೆ ಒಂದು ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು ಮತ್ತು ಇನ್ನು 4 ಕಂಬ ನೆಕ್ಸ್ಟ್ ಆರ್ಚಿಗೆ ಬರುತ್ತೆ. ಸೊ ನೀವು ಅದಕ್ಕೆ 8 ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಮಾಡಿದರೆ ಇದಾಗುತ್ತೆ, ಅಷ್ಟೊಂದು ಸರಿ ಕಾಣೋದಿಲ್ಲ ಡಿಸೈನು. ಸೊ ಇಲ್ಲಿ 6 ಡಬಲ್ ಕ್ರೋಶ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಪರ್ಲ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಮತ್ತು ಆ ಬೀಡ್ ಹಿಂದಿರೋ ದಾರದಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ ಮತ್ತು 2 ದಾರ 1 ಸರ್ತಿ. ಸೊ ಹೀಗೆ ಇಲ್ಲಿ ಕೂಡ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈಗ 6 ಡಬಲ್ ಕ್ರೋಶ ಕಂಬಗಳನ್ನ ಹಾಕೋತಾ ಇದ್ದೀನಿ ಈ ಸೈಡು ಕೂಡ. ಸೊ ಇಲ್ಲಿ 6 ಡಬಲ್ ಕ್ರೋಶ ಕಂಬ ಹಾಕ್ಕೊಂಡೆ, ಈ ಸೈಡ್ 6 ಡಬಲ್ ಕ್ರೋಶ, 1 ಬೀಡು, 6 ಡಬಲ್ ಕ್ರೋಶ ಹಾಕ್ಕೊಂಡ್ಮೇಲೆ 1 2 3 4 4th ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಹಾಗೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು ಮತ್ತು ಬೇಡ್ ಹಿಂದಿರೋದ್ರ ದಾರಕ್ಕೆ ಹೋಗಿ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಒಂದೇ ಸರ್ತಿ ಲಾಕ್ ಮಾಡಬೇಕು, ಮತ್ತು ಎಕ್ಸ್ಟ್ರಾ ಲಾಕ್ ಮಾಡಬೇಡಿ. ಸೊ ಇದೇ ರೀತಿ ಪೂರ್ತಿ ಹಾಕಬೇಕು. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ನಾವೇನು ಫಸ್ಟ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ ಹಾಕ್ತೀವಲ್ಲ ಅದನ್ನು ಒಂದೇ ಲೆಂತಲ್ಲಿ ಹಾಕಿದರೆ ಈ ಡಿಸೈನ್ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಂಡಲ್ಲಿ ನಾವು 4 ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಫಸ್ಟ್ ಹಾಕ್ಕೊಂಡಿರ್ತೀವಲ್ಲ ಅದೇ ರೀತಿ 4 ಕಂಬಕ್ಕೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೂ 4 ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಪೂರ್ತಿ ಡಿಸೈನ್ ಹೀಗೆ ಹಾಕ್ಕೋಬೇಕು. ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.